ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಕೊಲೆ ಪ್ರಕರಣದಲ್ಲಿ ಏನು ಅರೆಸ್ಟ್ ಆಗಿರುವಂಥದ್ದು ಶಾಸಕ ವಿನಯ್ ಕುಲಕರ್ಣಿ ಅವರು ಗೊತ್ತಿರುವ ಅಂದರೆ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಕೇಸ್ನಲ್ಲಿ ಪಾಲವಾಗಿರುವಂಥ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಯಾವ ಶಿಕ್ಷೆ ತೀರ್ಪು ಹೊರಗಡೆ ಬರುತ್ತೆ ಅನ್ನೋದನ್ನು ಕೂಡ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತಾ ಬರ್ತೀವಿ. ಆದರೆ ಇವತ್ತು 11 ಗಂಟೆಗೆ ಏನು ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಗುತ್ತಾ ಅಥವಾ ಏನು ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂಥದ್ದು. ಯಾಕೆಂದ್ರೆ 2016ರಲ್ಲಿ ಆಗಿರುವ ಈ ಕೊಲೆ ಹಿಂದೆ ಸುಮಾರು 16 ಜನ ಅಂದ್ರೆ 16ರಿಂದ 17 ಜನ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥವ್ರು. ಇಂಥವ್ರು ಏನ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಈ ರೀತಿಯಾಗಿ ಶಾಸಕರುಗಳೇ ಅಂದ್ರೆ ಜನಪ್ರತಿನಿಧಿಗಳಿಗೆ ಈ ರೀತಿ ಆಗ್ತಾ ಹೋದಾಗ ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗುತ್ತೆ ಅಥವಾ ಸಾಮಾನ್ಯರ ವಿಚಾರಗಳು ಯಾವ ಮಟ್ಟದಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ PM ಟಿವಿಯಲ್ಲಿ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೀವಿ. ಆದ್ರೆ ಏನು 15ನೇ ಆರೋಪಿ ಆಗಿ ಏನು ಕಾಣಿಸ್ಕೊಂಡಿರುವಂತದ್ದು ವಿನಯ್ ಕುಲಕರ್ಣಿ ಅವರು ಯಾಕೆ ಈ ರೀತಿ ಆಯ್ತಾ, ಎಲ್ಲೋ ಒಂದು ಕಡೆ ಎಡವಟ್ಟುಗಳು ಮಾಡ್ಕೊಂಡ್ ಬಿಟ್ರ ಅನ್ನೋದನ್ನು ಕೂಡ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದೀವಿ. ಯಾಕೆಂದ್ರೆ ಈ ರೀತಿ ಆದಾಗ ಎಲ್ಲೋ ಒಂದು ಕಡೆ ರಿಲೀಫ್ ಆಗಿದ್ರು ಅಥವಾ ಎಲ್ಲೋ ಒಂದು ಕಡೆ ಬೇರೆ ಹಂತವನ್ನ ಮುಟ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ 1 ತಿಂಗಳ ಕಾಲ ಅವಕಾಶ ಮಾತ್ರ ಇರುತ್ತೆ. ಅಂದ್ರೆ ಸುಪ್ರೀಂ ಕೋರ್ಟ್ಗಾಗಿರ್ಬೋದು ಅಥವಾ ಹೈಕೋರ್ಟ್ಗಾಗಿರ್ಬೋದು ಅವರು ಹೋಗಿ ಅಲ್ಲಿ ಸಾಕ್ಷಿಯನ್ನ ನುಡಿಸೋದ್ರ ಮುಖಾಂತರ ಅಥವಾ ಏನಾದ್ರೂ ಹೇಳಿ ಅವರ ಅಧಿಕಾರವನ್ನ ಉಳಿಸ್ಕೋಬೇಕಾದ್ರೆ ಕೇವಲ 1 ತಿಂಗಳ ಮಾತ್ರ ಇರುತ್ತೆ. ಅಷ್ಟರಲ್ಲಿನೇ ಅವರ ಶಾಸಕ ಸ್ಥಾನದಲ್ಲಿ ಕುಳಿತುಕೋಬೇಕಾಗುತ್ತೆ. ಅಂದ್ರೆ ಸೂಕ್ತ ಆಧಾರ ದಾಖಲೆಗಳನ್ನ ಕೊಟ್ಟು ಏನಾದ್ರೂ ಕಾನೂನಿನ ಅಡಿಯಲ್ಲಿ ಇದ್ರೆ ಅದಕ್ಕೆ ಖಂಡಿತವಾಗ್ಲೂ ಅವರಿಗೆ ಹೊರಗಡೆ ಬರೋದು ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದ್ರೆ ಈ ರೀತಿಯಾಗಿ ಒಂದು ಸ್ಟ್ರಾಂಗ್ ಆಗಿ ಕೂಡುತ್ತೆ ಒಬ್ಬ ಶಾಸಕರ ವಿರುದ್ಧ ಅಂದ್ರೆ ಯಾವ ಮಟ್ಟದಲ್ಲಿ ಹೋಗಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು.